ಕೈಕಟ್ಟಿ ಕುಳಿತುಕೊಳ್ಳುವಷ್ಟು ಕನ್ನಡಿಗರು ವಿಶಾಲ ಹೃದಯಗಳಾಗಿದ್ದಾರೆ. ಕರ್ನಾಟಕದ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು. ಕರ್ನಾಟಕದ ಬಗ್ಗೆ ಮೊದಲನೇ ಇದು ಕೊಡಬೇಕು. ಅದು ದೌರ್ಜನ್ಯ ಮಾಡಿದರೆ ಸತ್ಯ, ಅದು ಎಲ್ಲಾ ಕಡೆ ಮಾಡ್ತಾರೆ, ಅದು ದೌರ್ಜನ್ಯ ಆಗ್ತದೆ. ಇವಾಗ ಎಲ್ಲಾರು ಒಬ್ಬೊಬ್ಬರೇ ಇದ್ರೆ ಆ ತರ ಎಲ್ಲ ಮಾಡೋದು ಸತ್ಯ. ಅದು ಹಾಗಾದ್ರೆ ಇಲ್ಲಿ ಕನ್ನಡ ಮಾತಾಡೋದಕ್ಕೆ ನಾವು ಭಯ ಪಟ್ರೆ ಹಾಗಾದ್ರೆ ನಾವು ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕನ್ನಡಿಗರಿಗೆ ದುಡಿಮೆ ಇಲ್ಲ, ಕನ್ನಡಿಗರಿಗೆ ಇಲ್ಲಿ ಇರಕ್ ಜಾಗ ಇಲ್ಲ, ಎಲ್ಲ ಪ್ರಾಬ್ಲಮ್ ಕನ್ನಡಿಗರಿಗೆ ಪ್ರಾಬ್ಲಮ್ ಜಾಸ್ತಿ. ಇನ್ನೊಂದು 10 ವರ್ಷ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಇರ್ತಾರ ಇಲ್ಲ ಡೌಟ್. ಕನ್ನಡಿಗರು ವಿಶಾಲ ಹೃದಯಗಳು ಅನ್ನೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಹಾಗಾದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದ್ರೂ ಕೂಡ ಕೈಕಟ್ಟಿ ಕುಳಿತುಕೊಳ್ಳುವಷ್ಟು ಕನ್ನಡಿಗರು ವಿಶಾಲ ಹೃದಯಗಳಾಗಿದ್ದಾರ? ದಿನ ಬೆಳಗಾದ್ರೆ ಬೆಂಗಳೂರಲ್ಲಿ ಇಲ್ಲಿ ಜೀವನ ಕಟ್ಕೊಳ್ಳೋಕೆ ಅಂತ ಬಂದಿರುವಂತಹ ಪರಭಾಷಿಗರು ಅಥವಾ ಬೇರೆ ರಾಜ್ಯದವರು ಕನ್ನಡದವ್ರ ಮೇಲೆ ಸಾಕಷ್ಟು ದೌರ್ಜನ್ಯವನ್ನ ನಡೆಸ್ತಾ ಇದ್ದಾರೆ. ನಾವಿಲ್ಲಿ ಕರ್ನಾಟಕದಲ್ಲಿ ಇದ್ದು ಕನ್ನಡದವರು ಬೆಂಗಳೂರಲ್ಲಿ ಕನ್ನಡ ಮಾತಾಡೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ಕನ್ನಡಿಗರು ಈ ಜಾಗನ ಬಿಟ್ಟು ಬೇರೆ ಕಡೆ ಅವಲಂಬಿಸಬೇಕಾದ ಪರಿಸ್ಥಿತಿ ಬರ್ಬೋದಾ? ಹಾಗಾದ್ರೆ ಇಲ್ಲಿ ಕನ್ನಡ ಮಾತಾಡೋದಕ್ಕೆ ನಾವು ಭಯ ಪಟ್ರೆ ಹಾಗಾದ್ರೆ ನಾವು ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಪರ ರಾಜ್ಯದವರು ಕರ್ನಾಟಕನ ಆಕ್ರಮಿಸ್ಕೋತಾ ಇದ್ದಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಯಾಕೆ ಕೈಕಟ್ಟಿ ಕುಳಿತುಕೊಂಡಿದೆ? ಪ್ರತಿದಿನ ಈ ಘಟನೆಗಳು ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬಂದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಯಾಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಾ ಇಲ್ಲ? ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕರ್ನಾಟಕದಲ್ಲಿ ಕನ್ನಡದವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಪರಭಾಷಿಗರು ಬಂದು ಜೀವನ ಕಟ್ಕೊಳ್ಳೋಕೆ ಅಂತ ಬೆಂಗಳೂರಿಗೆ ಬಂದವರು ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಕನ್ನಡ ಮಾತಾಡೋದಕ್ಕೆ ನಾವು ಭಯಪಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೇನು ಅಂತ ಅನುಭವ ಆಗಿಲ್ಲ. ಬಟ್ ಸಾಕಷ್ಟು ಕಡೆ ಈಗ ಆನೆಕಲ್ಲಲ್ಲಿ ಇವತ್ತಾಗಿರೋ ಘಟನೆ ಏನಂದ್ರೆ ಆಗಿದೆ ಅಂತ ಕೇಳಿದ್ದೀನಿ, ಬಟ್ ನಮ್ಗೆ ಅನುಭವ ಆಗಿಲ್ಲ. ಬಟ್ ಬೇರೆಯವ್ರಿಗೆಲ್ಲ ಆಗ್ತಾ ಇದೆ. ದಿನ ನಾಳೆ ನಮಗೂ ಆಗಲ್ಲ ಅನ್ನೋದು ಒಂದು ಖಚಿತ ಆಗ್ಬಹುದು. ಹಾಗಾಗಿ ಇಂಥ ಪರಿಸ್ಥಿತಿ ಮುಂದೆ ದಿನ ನಾವು ಎದುರಿಸಬೇಕಾದ್ರೆ ಕರ್ನಾಟಕದಲ್ಲಿ ಇದ್ದು ಕನ್ನಡದವರಾಗಿದ್ದು ನಮ್ಮ ಜಾಗದಲ್ಲಿ ಬೇರೆಯವ್ರು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಅದು ಮಾಡಬಾರ್ದು ಅನ್ಸುತ್ತೆ. ಅದು ಮಾಡಬಾರ್ದು ದೌರ್ಜನ್ಯ ಈ ನಡುವೆ ನೋಡಿದ್ರೆ ಎಲ್ಲ ಏನಾಗ್ತಾ ಇದೆ ಅಂದರೆ ಎಲ್ಲರೂ ನಾವು ಎಲ್ಲರಿಗೂ ಅಡ್ಜಸ್ಟ್ ಆಗ್ತಾ ಇದ್ದೀವಿ, ಬಟ್ ಅವ್ರು ನಮ್ಗೆ ಅಡ್ಜಸ್ಟ್ ಆಗಲ್ಲ, ನಾವು ಅಡ್ಜಸ್ಟ್ ಆಗಲ್ಲ ಅವ್ರಿಗೆ. ಆ ಥರ ಆಗಿಲ್ಲ. ಅವ್ರು ಬೇರೆ ಭಾಷೆ ಮಾಡ್ತಿದ್ರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ, ನಾವು ಅವ್ರ ಭಾಷೆಯಲ್ಲೇ ಮಾತಾಡ್ತೀವಿ. ಅದೊಂದು ನಮ್ಮ ಇದಿದೆ. ನಾವಿವತ್ತು ಬೇರೆಯವ್ರಿಗೆ ಕನ್ನಡ ಕಲೀರಿ ಅಂತ ಒತ್ತಾಯ ಮಾಡಲ್ಲ, ಆದ್ರೆ ಕನ್ನಡದವ್ರನ್ನ ನಾವು ಕನ್ನಡ ಮಾತಾಡ್ತೀವಿ ಅಂತಂದ್ರೆ ಅವರು ಅವ್ರ ಭಾಷೆಯಲ್ಲಿ ನಮ್ಗೆ ಮಾತಾಡಿ ಅಂತ ಹೇಳೋಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಆ ಥರ ನಮ್ಗೇನು ಬಂದಿಲ್ಲ ಇದು. ಬಟ್ ಎಲ್ಲಾ ಕಡೆ ಆಗ್ತಿದೆ. ಆಗ್ಬೋದು, ಆಗಿರ್ಬೋದು. ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಅಂತ ಅನ್ಸುತ್ತೆ? ಸರ್ಕಾರ ಅಂದ್ರೆ ಇದು ಕನ್ನಡಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟು ಕನ್ನಡ ಮಾತಾಡೋದಕ್ಕೆ ಇದು ಮಾಡಬೇಕು ಅಂತ ಹೇಳಿ. ಕನ್ನಡಿಗರಾಗಿರೋ ನಾವು ನೀವು ಕೂಡ ಕನ್ನಡ ಮಾತಾಡೋದಕ್ಕೆ ಹಂಚ್ಕೊಳ್ಬೇಕಾದಂತ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ. ಹೌದಮ್ಮ, ಖಂಡಿತ ಎಲ್ಲಾ ಕಡೆನೂ ಇದೆ. ಅದು ಇಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹೌದಮ್ಮ, ಅದು ಹಿಂದೆನೂ ಬೆಳ್ಕೊಂಡು ಬಿಟ್ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದವರು ಬಿಟ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಈ ನಾರಾಯಣ ಗೌಡರು ಅವರು ಇವರು ವಾಟಾಳ್ ನಾಗರಾಜು ಇವರೆಲ್ಲ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಅದು ನಮ್ಮ ಗೌರ್ಮೆಂಟು ತಗೊಬೇಕು, ಸ್ಟೆಪ್ ತಗೊಂಡು ಮಾತಾಡಬೇಕು. ಆ ಥರ ಮಾಡಬೇಕು. ಆ ಥರ ಮಾಡಿದ್ರೆ ಎಲ್ಲರಿಗೂ ಅನುಕೂಲನೇ. ಕರ್ನಾಟಕದಲ್ಲಿ ಇರೋ ಅಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕರ್ನಾಟಕದ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು. ಕರ್ನಾಟಕದ ಬಗ್ಗೆ ಮೊದಲನೇ ಇದು ಕೊಡಬೇಕು. ಅದು ದೌರ್ಜನ್ಯ ಮಾಡಿದರೆ ಸತ್ಯ, ಅದು ಎಲ್ಲ ಕಡೆ ಮಾಡ್ತಾರೆ, ಅದು ದೌರ್ಜನ್ಯ ಆಗ್ತಾಯಿದೆ. ಇವಾಗ ಎಲ್ಲರೂ ಒಬ್ಬೊಬ್ಬರೇ ಇದ್ದರೆ ಆ ಥರ ಎಲ್ಲ ಮಾಡೋದು ಸತ್ಯ. ಅದು ಅದೇ ಎಲ್ಲ ಬಿಟ್ಕೊಟ್ಬಿಟ್ಟಿದಾರಲ್ಲಮ್ಮ. ಹೌದು, ಇಲ್ಲ ಅಷ್ಟೆಲ್ಲ ಬಿಡಲ್ಲ ಕರ್ನಾಟಕದವ್ರು. ಅವ್ರ ನಮ್ಮ ಜೀವಕ್ಕೆ ಕೂತು ಬಂದಾಗ ಎದ್ದೇಳ್ತಾರೆ ಅವ್ರು. ಅವಾಗ ಎದ್ದೇಳ್ತಾರೆ. ಅಲ್ಲಿವರೆಗೂ ಮಲ್ಕೊಂಡಿದ್ದಾರೆ. ಹೌದಮ್ಮ. ಅದಕ್ಕೇನೆ ಈಗ ಅಷ್ಟು ತೊಂದರೆ ಆದಾಗ ಎದ್ದೇಳ್ತಾರೆ. ಅಲ್ಲಿವರೆಗೂ ಮಲ್ಕೊಂಡವ್ರೆ. ಅದೇನೇ ನಮ್ಮ ಕರ್ನಾಟಕ ರಾಜ್ಯದ ಕತೆ, ಅದೇ ಪರಿಸ್ಥಿತಿ. ಬೇರೆ ರಾಜ್ಯಗಳಲ್ಲಿ ಹೋಗಿದ್ರೆ ಅವ್ರ ಬಗ್ಗೆನೇ ಇದು ಜಾಸ್ತಿ ಇದು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಹಂಗಿಲ್ಲ. ಫಸ್ಟ್ ಆಫ್ ಆಲ್ ನಾವೇ ಸರಿಗಿಲ್ಲ. ಕರೆಕ್ಟಾ? ನಾವೇ ಸರಿಗಿಲ್ಲ. ಈಗ ಇನ್ನೊಬ್ರು ಬರ್ತಾರೆ, ನಾವು ಅವ್ರ ಭಾಷೆ ಮಾತಾಡ್ತೀವಿ, ನಮ್ಮ ಭಾಷೆ ಮಾತಾಡೋಲ್ಲ. ಅರ್ಥ ಆಯ್ತೇನಮ್ಮ? ಈಗ ಯಾರಾದರೂ ಅಡ್ರೆಸ್ ಕೇಳ್ತಾರೆ, ಅವಾಗ ಅವರು ಅವ್ರ ಭಾಷೆಯಲ್ಲೇ ಕೇಳ್ತಾರೆ. ನಾವೇನು ಮಾಡ್ತೀವಿ, ಅವ್ರ ಭಾಷೆಯಲ್ಲೇ ಮಾತಾಡಿ ತೊಗೊಂಡೋಗಿ ಅವ್ರ ಅಡ್ರೆಸ್ ತೋರಿಸ್ತೀವಿ. ಅದೇ ಬೇರೆ ರಾಜ್ಯಕ್ಕೆ ಹೋದ್ರೆ ಹಂಗೆ ಮಾಡಲ್ಲ. ನಮ್ಮ ಭಾಷೆನೇ ಮಾತಾಡಿದ್ರೆ ನಾವು ಅವ್ರ ಭಾಷೆನೇ ಮಾತಾಡ್ಬೇಕು. ಆ ಥರ ಐತೆ. ಕ್ರಮ ತಗೊಂಡ್ರೆ ಒಳ್ಳೇದು ಕಣಮ್ಮ. ಇಲ್ಲ ಅಂತಂದ್ರೆ ಏನಾದರೂ ಆಗ್ಬೋದು, ಅಷ್ಟೇ, ಹೇಳೋಕ್ಕಾಗಲ್ಲ. ಇಲ್ಲ ಗೌರ್ಮೆಂಟೇ ಬಿದ್ದೋಗ್ಬೋದು, ಇಲ್ಲ ಬೇರೆ ಗೌರ್ಮೆಂಟ್ ಬರ್ಬೋದು, ಹೇಳೋಕ್ಕಾಗಲ್ಲ ಆ ಥರ. ಕನ್ನಡದವ್ರ ಮೇಲೆ
ಸಾಕಷ್ಟು ಜನರ ಮೇಲೆ ಬೆಂಗಳೂರಲ್ಲಿ ದೌರ್ಜನ್ಯ ನಡೀತಿದೆ. ಹೌದು. ಜೀವನ ಕಟ್ಕೊಳಕ್ಕೆ ಅಂತ ಬಂದಿರತಕ್ಕಂತ ಬೇರೆ ರಾಜ್ಯದವರು ಪರಭಾಷಿಗರು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ. ನಾವು ಕನ್ನಡ ಮಾತಾಡೋದಕ್ಕೆ ಭಯ ಬೀಳುವಂತ ಪರಿಸ್ಥಿತಿ ಬಂದಿದೆ. ಹೌದು. ಹಾಗಾದ್ರೆ ಇದು ಮುಂದುವರೆದ್ರೆ ಎಲ್ಲಿ ತನಕ ಹೋಗ್ಬೋದು? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ತಪ್ಪು ಅನಿಸುತ್ತೆ ಮಾಡ್ತಾ ಇರೋದು. ನಮ್ಮ ಕನ್ನಡದವರು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಈ ಕನ್ನಡ ರಕ್ಷಣಾ ವೇದಿಕೆ ಅದು ಇದೆಲ್ಲ ಸುಮ್ಮನೆ ವೇಸ್ಟ್. ಅದು ಎಲ್ಲ ಕನ್ನಡ ರಾಜ್ಯೋತ್ಸವ ಬಂದಾಗ ಅವ್ರು ಮಾಡ್ತಾರೆ ಅಷ್ಟೇ, ಮತ್ತು ಗಣೇಶ ಹಬ್ಬ ಬಂದಾಗ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಅವ್ರದ್ದು ಅವ್ರು ಕಾಣಿಸೋದೇ ಇಲ್ಲ, ಕನ್ನಡ ಸಂಘದವ್ರು ಕಾಣಿಸೋದೇ ಇಲ್ಲ. ಇವಾಗ ರಕ್ಷಣಾ ವೇದಿಕೆ ಇದೆ, ಆ ಥರ ತುಂಬ ಸಂಘಗಳಿದೆ, ಕನ್ನಡ ಸಂಘಟನೆಗಳು. ಆದರೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾಯಿಲ್ಲ. ಆದರೆ ಈ ರಾಜಕಾರಣಿಗಳೆಲ್ಲ ಇದಕ್ಕೆ ಸಪೋರ್ಟ್ ಇದ್ದಾರೆ, ಅವ್ರದ್ದೇ ಸಪೋರ್ಟು. ಹಂಗಾಗಿನೇ ಇವ್ರು ಬೇರೆ ಪರಭಾಷಿಕರು ಇಲ್ಲಿ ಬಂದು ಜೆಂಡಾ ಹುಡ್ತಾ ಇರೋದು. ಈಗ ಕನ್ನಡಿಗರು ಎಚ್ಚೆತ್ಕೊಬೇಕು ಇದಕ್ಕೆ. ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕನ್ನಡಿಗರ ದುಡಿಮೆ ಇಲ್ಲ, ಕನ್ನಡಿಗರಿಗೆ ಇಲ್ಲಿ ಇರೋಕ್ಕೆ ಜಾಗ ಇಲ್ಲ, ಎಲ್ಲ ಪ್ರಾಬ್ಲಮ್. ಕನ್ನಡಿಗರಿಗೆ ಪ್ರಾಬ್ಲಮ್ ಜಾಸ್ತಿ. ಬೇರೆ ಇನ್ನೊಂದು 10 ವರ್ಷ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಇರ್ತಾರ ಅನ್ನೋದು ಡೌಟ್. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ಸರ್ಕಾರದವ್ರಿಗೆ ಅವ್ರಿಗೆ ಕನ್ನಡಿಗರೇ ಬೇಕಾಗಿಲ್ಲ, ಅವ್ರಿಗೆ ಓಟ್ ಹಾಕೋರು ಇದ್ರೆ ಸಾಕು. ಅವ್ರಿಗೆ ಅವ್ರು ಬಿಟ್ಟಿ ಬಾಗಿ ಅದು ಇದು ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಆದರೆ ಕನ್ನಡಿಗರು ಬೇಕಾಗಿಲ್ಲ ಸರ್ಕಾರದವ್ರಿಗೆ. ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಭಾಷಿಗರು ಯಾವ ರೀತಿ ಹೇಳ್ತಿದ್ದಾರೆ ಅಂದ್ರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅಂತ ಕೇಳ್ತಾ ಹೌದು. ಇದ್ದಾರೆ. ತುಂಬ ಹಾಗಾದ್ರೆ ಕರ್ನಾಟಕದಿಂದ ಬೆಂಗಳೂರನ್ನ ಬಿಟ್ಕೊಡೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಾ? ನಾವು ರೆಡಿ ಇಲ್ಲ. ನಾವು ಕೊನೆವರೆಗೂ ಹೋರಾಡ್ತೀವಿ ಕನ್ನಡದ ಬಗ್ಗೆ. ನಾವು ಕನ್ನಡಿಗರಾಗೇ ಇರ್ತೀವಿ, ಕರ್ನಾಟಕದಲ್ಲೇ ಇರ್ತೀವಿ. ನಮಗೆ ಬೇರೆ ಬೇರೆ ಜಾಗ ಇಲ್ಲ ಎಲ್ಲೂ ಹೋಗೋದಕ್ಕೆ. ಪರಭಾಷಿಕರಿಗೆ ಬೇರೆ ಬೇರೆ ಜಾಗಗಳಿದ್ದಾವೆ, ಆದರೆ ನಮಗೆ ಬೇರೆ ಜಾಗ ಇಲ್ಲ. ನಮ್ಮ ಕರ್ನಾಟಕನೇ ನಮಗೆ. ರಾಜ್ಯದವರು ಇಲ್ಲಿ ಜೀವನ ಕಟ್ಕೊಳ್ಳೋಕೆ ಅಂತ ಬಂದವರು ಕನ್ನಡದವ್ರ ಮೇಲೆ ಹೋರಾಟ ನಡೆಸ್ತಿದ್ದಾರೆ, ಕನ್ನಡದವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ತಪ್ಪು. ಯಾಕೆ ಮಾಡ್ತಾರೆ? ಮಾಡಬಾರ್ದು. ಎಲ್ಲಕ್ಕೆ ನಮ್ಮ ಜಾಗಕ್ಕೆ ಬಂದು ನಮಗೆ ಮಾತಾಡುವಂಥ ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಹೌದು. ಆದ್ರೆ ಪ್ರತಿದಿನ ಇದೇ ನಡೀತಿದೆ. ದಿನ ಬೆಳಗಾದ್ರೆ ಕನ್ನಡದವ್ರ ಮೇಲೆ ಸಾಕಷ್ಟು ದೌರ್ಜನ್ಯ ನಡೆಸ್ತಾರೆ. ದೌರ್ಜನ್ಯ ನಡೀತಾ ಇದೆ ಅಂದರೆ ನಮ್ಮ ರಾಜಕೀಯ ಸರಿ ಇಲ್ವಲ್ಲ. ಎಲ್ಲ ಅವರು ಹೊರಗಡೆಯವ್ರಿಗೆ ಪ್ರಾಮುಖ್ಯತೆ ಕೊಡ್ತಾರೆ, ನಮ್ಮ ಕನ್ನಡದವ್ರಿಗೆ ಯಾರು ಪ್ರಾಮುಖ್ಯತೆ ಕೊಡಲ್ವಲ್ಲ. ಹೇಳಿ, ಅವನಿಗೆ ಹೊರಗಡೆಯಿಂದ ಬಂದ ಹಿಂದಿ ಮಾತಾಡ್ತಾರೆ, ತಮಿಳ್ನವ್ರು ಬಂದರೆ ತಮಿಳ್ನವ್ರು ಮಾತಾಡ್ತಾರೆ, ಇನ್ನೊಂದು ಭಾಷೆ ಬಂದರೆ ಇನ್ನೊಂದು ಭಾಷೆ ಮಾತಾಡ್ತಾರೆ. ಅದರಿಂದ ನಮ್ಮ ಕನ್ನಡಿಗರಿಗೆ ಹಿಂದುಳಿದಿದ್ದಾರೆ ಅಷ್ಟೇ. ಹಾಗಾದ್ರೆ ನಾಳೆ ದಿನ ಕನ್ನಡದವರು ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಬಂದಿದೆಯಾ ಈಗ? ಬಂದೇ ಬರ್ತದೆ, ಗ್ಯಾರಂಟಿ ಬರ್ತದೆ. ಹಾಗಾದ್ರೆ ಇದ್ರ ಬಗ್ಗೆ ಏನ್ ಮಾಡಬಹುದು? ಏನು ಮಾಡೋಕ್ಕಾಗಲ್ಲ. ನಮ್ಮ ದೇಶದವರೇ ಏನಾದ್ರು ಅದು ದಾರಿ ಮಾಡಬೇಕಷ್ಟೇ. ಕನ್ನಡಿಗರು ವಿಶಾಲ ಹೃದಯಗಳು ಒಪ್ಕೊಳ್ಳೋಣ, ಆದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದಾಗ್ಲೂ ಕೈಕಟ್ಟಿ ಕೂತ್ಕೊಳ್ಳೋಕೆ ಯಾರು ಮಾಡೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ಅವ್ರನ್ನ ಕೇಳಬೇಕು, ಇಲ್ಲ ಕಾನೂನು ನೋಡಬೇಕು. ಏನಮ್ಮ, ನಾವು ನೀವು ಡಿಸಿಷನ್ ತಗೊಳಕ್ಕಾಗಲ್ವಲ್ಲ. ಇದು ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ಹೌದು. ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ. ಹೌದು, ಗ್ಯಾರಂಟಿ. ಅತಿ ಹೆಚ್ಚಾಗಿ ಕನ್ನಡ ಮಾತಾಡಿದರೆ ಸೂಕ್ತ. ನಾವು ಎಲ್ಲೇ ಇರಲಿ ಏನೇ ಇರಲಿ ಕನ್ನಡ ಉತ್ತಮ. ಆದ್ರೆ ಈಗ ನಾವು ಕನ್ನಡ ಮಾತಾಡೋದ್ರನ್ನೇ ನಮ್ಗೆ ಈಗ ಹೊಡಿತಾರೆ, ನಮ್ಮನ್ನ ಮಾರಣಾಂತಿಕವಾಗಿ ಹಲ್ಲೆ ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅದು ಭಾಳ ತಪ್ಪು. ಈಗ ನಾವು ಕರ್ನಾಟಕದಲ್ಲಿ ಕನ್ನಡ ಮಾತಾಡಲಿಲ್ಲಪ್ಪ ಅಂತ ಹೇಳಿದರೆ ಅದಕ್ಕೆ ನಮಗೆ ಏನು ವ್ಯಾಲ್ಯೂ ಇರಲ್ಲ. ಅದಕ್ಕೋಸ್ಕರ ಕನ್ನಡ ಮಾತಾಡಿದ್ರೆ ಅತ್ಯುತ್ತಮ ಉತ್ತಮ. ಈಗ ಹೆಚ್ಚಾಗಿ ನಾವು ಮಾತಾಡಿದ್ರೆ ಅದರ ಬಗ್ಗೆ ಏನಾದರೂ ಮಾತಾಡ್ಬೋದು. ಬೇರೆ ಭಾಷಿಗರು ಬಂದು ನಮ್ಮ ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ಳೋಕೆ ಅಂತ ಬಂದು ನಮ್ಮಂತ ಕನ್ನಡಿಗರ ಜೀವನನ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ. ಹೌದೌದು. ಕನ್ನಡ ಮಾತಾಡಿದ್ರೆ ಹಲ್ಲೆ ಮಾಡ್ತಾರೆ, ಬೇರೆ ರೀತಿ ಕ್ರಮ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನು? ಅದ್ರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ತಗೋಬೇಕಾಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಸರ್ಕಾರ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಕಾನೂನು ರೀತಿ ಕ್ರಮ ತಗೋಬೇಕು. ಅವರು ತೊಗೊಂಡ್ರೆ ಅತಿ ಹೆಚ್ಚು ಕನ್ನಡ ಮಾತಾಡಬಹುದು. ಇವಾಗ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ಬಿಟ್ಟು ಬೇರೆ ರಾಜ್ಯದವರು ಇಲ್ಲಿ ಬಂದಿರುವವರು ಕೇಳ್ತಾ ಇದ್ದಾರೆ. ಇಲ್ಲಿ ಬಂದಿರೋರು ಕೇಳ್ತಿದ್ದಾರೆ. ಹಾಗಾದ್ರೆ ಕರ್ನಾಟಕದಿಂದ ಬೆಂಗಳೂರನ್ನ ಬಿಟ್ಕೊಡಕ್ ನೀವು ರೆಡಿ ಇದ್ದೀರಾ? ಇಲ್ಲ, ಅದಂಗೆ ಬಿಟ್ಕೊಡಕ್ಕಾಗೋದಿಲ್ಲ. ಹೌದಲ್ವಾ? ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಭಾಷೆ ನಾವು ಬಿಟ್ಕೊಡಕ್ಕಾಗುತ್ತೆ ಅವರಿಗೆ, ಬೇರೆ ಭಾಷೆಯವರಿಗೆ? ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಸರ್ಕಾರ ಉತ್ತಮವಾಗಿ ಒಂದು ಸ್ವಲ್ಪ ಕ್ರಮ ತಗೊಂಡ್ರೆ ಉತ್ತಮ. ಇದ್ರ ಬಗ್ಗೆ ಸ್ವಲ್ಪ ಕನ್ನಡ ಹೆಚ್ಚಾಗಿ ಮಾತಾಡ್ರಿ ಅಂತ ಹೇಳಿಸ್ಬೇಕು. ಪ್ರತಿದಿನ ಬೆಳಗಾದ್ರೆ ಕನ್ನಡದವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಬೇರೆ ಭಾಷಿಕರು ಅಥವಾ ಬೇರೆ ರಾಜ್ಯದವರು ಇಲ್ಲಿ ಜೀವನ ಕಟ್ಕೊಳ್ಳೋಕೆ ಅಂತ ಬಂದು ಕನ್ನಡದವ್ರ ಮೇಲೆ ಹಲ್ಲೆ ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅಲ್ಲಮ್ಮ, ಅದನ್ನ ನಾವೆಲ್ಲ ಕೇಳಬೇಕಾಗಿರೋದು, ಸರ್ಕಾರ ಅದನ್ನ ಕೇಳಬೇಕಾಗಿರೋದು. ನಾವು ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಮಾತಿಗೆ ಬೆಲೆ ಇದೆಯಾ ಹೇಳಿ? ಹಾಗಾದ್ರೆ ಈ ತರ ದೌರ್ಜನ್ಯ ನಡೀತಿದ್ರು ನಾವು ಕೈ ಕಟ್ಟಿ ಕುಳಿತುಕೋಬೇಕು. ಇವಾಗ ಹಾಗೆ ತಾನೇ ಆಗಿರೋದು.
ನಡೀತಾ ಇರೋದನ್ನೆಲ್ಲ ಕಣ್ಮುಂದೆ ನೋಡಿ ನಿಂತ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು ಅಲ್ವಾ. ಬೇರೆ ದೌರ್ಜನ್ಯ ನಡೀತಾ ಇರೋದನ್ನ ನಾವು ಹೇಳೋಕೆ ಹೋದರೆ ನಮ್ಮನ್ನು ಅಡ್ರೆಸ್ಗಿಲ್ದಂಗೆ ಮಾಡ್ತಾರೆ. ಅದು ಇವಾಗಿರೋ ಪರಿಸ್ಥಿತಿ. ಹಾಗಾದ್ರೆ ಜನಸಾಮಾನ್ಯರೆಲ್ಲ ಸುಮ್ಮನಿದ್ದು ಅದು ಒಬ್ಬರಿಂದ ಹೋರಾಟ ಮಾಡೋಕ್ಕಾಗಲ್ಲಮ್ಮ, ಒಬ್ಬರಿಂದ ಹೋರಾಟ ಮಾಡೋಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಅದು ಸಾಧ್ಯ ಇದೆ. ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ಎಲ್ಲಿ ಒಗ್ಗಟ್ಟಿದೆ ನಮ್ಮಲ್ಲಿ ಹೇಳಿ? ಒಗ್ಗಟ್ಟಂದರೆ ಒಬ್ಬಟ್ಟು ಅಂತಾರೆ. ಅದು ಪರಿಸ್ಥಿತಿ ಇರೋದು. ಇದಕ್ಕೆ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲಮ್ಮ. ಅದೇನಿದ್ರು ಸರ್ಕಾರ ನಿರ್ಧಾರ ಮಾಡಬೇಕು, ಅವ್ರಿಗೆ ಗೊತ್ತು. ಅದು ಒಳ್ಳೆಯದು ಕೆಟ್ಟದ್ದು ಅವ್ರಿಗೆಲ್ಲ ಗೊತ್ತಿಲ್ಲದಿರೋ ಏನಿಲ್ಲ. ಸುಮ್ಮನೆ ಮೂಕ ವಿಸ್ಮಿತರಾಗಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಅದೇ ನಮ್ಮ ಪರಿಸ್ಥಿತಿ. ಯಾಕಂದರೆ ನಮ್ಮ ಅನುಭವ ಹೇಳ್ತಾ ಇದ್ದೀವಿ. ಮುಂಚೆ ಬೆಂಗಳೂರೇ ಬೇರೆ, ಈಗಿನ ಬೆಂಗಳೂರೇ ಬೇರೆ. ದಿನ ಬೆಳಗಾದ್ರೆ ಇಲ್ಲಿ ಜೀವನ ಕಟ್ಕೊಳ್ಳೋಕೆ ಅಂತ ಬಂದಿರೋ ಬೇರೆ ಭಾಷೆಗಳು ಅಥವಾ ಬೇರೆ ರಾಜ್ಯಗಳು ಕನ್ನಡದವ್ರ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ಮೊದಲನೇದಾಗಿ ಆದ್ಯತೆ ಕನ್ನಡಿಗರಿಗೆ ಕೊಡಬೇಕು. ಸರ್ಕಾರ ಅವ್ರಿಗೆಲ್ಲ ರೀತಿಯ ನೆರವು ನೀಡಿ ಈ ಥರ ದೌರ್ಜನ್ಯನ ತಡೆಗಟ್ಟೋದಕ್ಕೆ ಪ್ರಯತ್ನಗಳನ್ನ ಏನೇನಿದಾವೋ ಅವುಗಳನ್ನೆಲ್ಲ ತಡೆಗಟ್ಟಬೇಕು ಅವ್ರು ಸರ್ಕಾರ. ಸರ್ಕಾರದ ಜವಾಬ್ದಾರಿನೂ ಅದು. ಯಾಕೆಂದರೆ ನಮ್ಮಲ್ಲಿ ನಮ್ಮ ತವರಲ್ಲಿ ನಮ್ಮವ್ರಿಗೆ ಒಂದು ಪ್ರಾಧಾನ್ಯತೆ ಇಲ್ಲ ಅಂದಾಗ ಬೇರೆ ಒಂದು ರಾಜ್ಯಕ್ಕೆ ಹೋದಾಗ ನಮ್ಮವ್ರಿಗೆ ಅವ್ರೇನಾದರೂ ಪ್ರಾಮುಖ್ಯತೆ ಕೊಡ್ತಾರಾ? ಕೊಡಲ್ಲ. ಕನ್ನಡಿಗರಿಗೆ ಕನ್ನಡದ ನೆಲದಲ್ಲಿಯೇ ಇರೋಂಥ ಸರ್ಕಾರ ಅವ್ರನ್ನ ಉಳಿಸ್ಬೇಕು. ಅವ್ರಿಗೆ ಬೇಕಾದಂಥ ನೆರವನ್ನು ಕೊಟ್ಟು ಅವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಮೇಲಿದೆ. ಸಾಕಷ್ಟು ಜನ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಕೂಗನ್ನ ಕೂಗ್ತಾ ಇದ್ದಾರೆ ಬೇರೆ ರಾಜ್ಯದವರು. ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶವನ್ನ ಬೆಂಗಳೂರು ಮಾಡಕ್ಕೆ ಸರ್ಕಾರ ಹೊರಟ್ರೆ ನೀವು ಬೆಂಗಳೂರನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಇಲ್ಲ, ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ಕಳ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಯಾಕೆಂದರೆ ಬೇರೆ ಇಲ್ಲಿ ಕನ್ನಡದವರೇ ಆ ರೀತಿ ಒಂದು ಕೂಗನ್ನು ಎಬ್ಬಿಸಿದಾಗ ಅದು ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಆಗ್ತಿತ್ತು. ಅದು ಬೇರೆಯವರು ಹೇಳ್ತಾ ಇದ್ದಾರೆ ಅಂದಾಗ ಅದನ್ನು ಕಡೆಗಣಿಸ್ಬೇಕು, ಅದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು. ಕನ್ನಡದವರು ವಿಶಾಲ ಹೃದಯಗಳು ಗೊತ್ತಿರೋ ವಿಷಯ. ನಮ್ಮ ಜೀವಕ್ಕೆ ಕುತ್ತು ಬಂದರೂ ಕೂಡ ಕೈಕಟ್ಟಿ ಕುಳಿತುಕೊಳ್ಳುವಷ್ಟು ಕನ್ನಡದವರು ವಿಶಾಲ ಹೃದಯಗಳಾಗಿದ್ದಾರೆ. ಇಲ್ಲ, ಅದು ಬೇರೆಯವರು ಈ ರೀತಿ ಪ್ರತಿಬಿಂಬಿಸ್ತಾ ಇದ್ದಾರೆ. ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಕನ್ನಡಿಗರಿಗೆ ಇದೆ. ಅದು ಆದರೆ ಅವರು ಸುಮ್ಮನೆ ಸೌಜನ್ಯ ಇರ್ಬೋದು ಅವ್ರಿಗೆ, ಮತ್ತು ಬೇರೆಯವ್ರನ್ನ ಟಾಲರೇಟ್ ಮಾಡೋಂಥ ಒಂದು ಗುಣ ಇರ್ಬೋದೇ ಹೊರ್ತು ಅವ್ರಿಗೆ ನೆಲೆ ಕಳ್ಕೊತಾ ಇದ್ದಾರೆ ಅಂದಾಗ ಅವರು ಖಂಡಿತ ಎಚ್ಚೆತ್ಕೋತಾರೆ ಮತ್ತು ಹೋರಾಟ ಮಾಡೇ ಮಾಡ್ತಾರೆ. ಕೊನೆಯದಾಗಿ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ? ಕನ್ನಡಿಗರಿಗೆ ಮೊದಲು ಆದ್ಯತೆ ಕೊಡಬೇಕು. ಸರ್ಕಾರ ಆದ್ಯತೆ ಕೊಟ್ಟಾಗ ಜನ ಸಹಜವಾಗಿ ಆ ಸರ್ಕಾರಕ್ಕೆ ಒಂದು ಬೆಂಬಲ ಕೊಟ್ಟೇ ಕೊಡ್ತಾರೆ. ಸರ್ಕಾರದ ಜವಾಬ್ದಾರಿನೇ ಅದು. ಏಕೆಂದರೆ ಒಬ್ಬ ಮೇಟಿ ಸರಿಯಾದಂಥ ರೀತಿಯಲ್ಲಿ ನಡ್ಕೊಂಡಾಗ ಬೇರೆಯವರು ಆ ರೀತಿ ಕೂಗನ್ನು ಎಬ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಒಂದು ದೃಢವಾಗಿ ನಿಂತಾಗ ಜನನೂ ಸಹ ಅವ್ರಿಗೆ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ. ಯಾರೇ ಆಗಲಿ ಯಾವುದೇ ರಾಜ್ಯಕ್ಕೆ ಹೋಯಿತು ಅಂದರೆ ಅಲ್ಲಿನ ಆಚಾರ ವಿಚಾರಗಳ ಬಗ್ಗೆ ಮತ್ತು ಭಾಷೆಯ ಪ್ರಾತಿನಿಧ್ಯ ಏನಿದೆ ಅದ್ರ ಬಗ್ಗೆ ಡೆಫಿನೆಟ್ಲಿ ಒತ್ತು ಕೊಡಬೇಕು. ಆ ಥರ ಏನಾದರೂ ನಡೀತಿದೆ ಅಂದರೆ ಅದನ್ನು ಸರ್ಕಾರದವರು ಮತ್ತು ನಮ್ಮ ಏನು ಲೀಗಲ್ ಸಿಸ್ಟಮ್ ಇದೆ ಅದು ಸರಿ ಮಾಡಬೇಕದು. ಕನ್ನಡಿಗರು ವಿಶಾಲ ಹೃದಯಗಳು ಅನ್ನೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಹಾಗಾದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದರೂ ಕೂಡ ಕನ್ನಡಿಗರು ಕೈಕಟ್ಟಿ ಕುಳಿತುಕೊಳ್ಳುವಷ್ಟು ವಿಶಾಲ ಹೃದಯಗಳಾಗಿದ್ದಾರಾ? ಆಗಬಾರ್ದು. ಅಂದರೆ ಸ್ವಾಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಬಟ್ ಇವಾಗ ಅಂದರೆ ಕೆಲವು ಏರಿಯಾಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಇದೆ. ಅದು ಸ್ವಲ್ಪ ಡೆಮೋಗ್ರಫಿ ಎಲ್ಲ ಸರಿ ಹೋಗಬೇಕು. ಅದು ಏನಾಗ್ತಿದೆ ಅಂದರೆ ಗ್ಯಾಟೋಯಿಂಗ್ ಅಂತ, ಅಂದರೆ ಕೆಲವರು ಮಲಯಾಳಂ ಸ್ಪೀಕಿಂಗ್ ಅವರು ಒಂದು ಏರಿಯಾದಲ್ಲಿ, ತೆಲುಗು ಸ್ಪೀಕಿಂಗ್ ಅವರು ಒಂದು ಏರಿಯಾದಲ್ಲಿ, ನಾರ್ತ್ ಇಂಡಿಯಾದವರು ಕೆಲವು ಏರಿಯಾಗಳಲ್ಲಿ ಈ ಥರ ಆಗೋದ್ರಿಂದ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ತೊಂದರೆಗಳು. ಬೆಂಗಳೂರಲ್ಲಿರುವಂತ ಒಂದಿಷ್ಟು ಕಂಪನಿಗಳು ಕನ್ನಡ ಗೊತ್ತಿದೆ ಅಥವಾ ಕನ್ನಡ ಮಾತ್ರ ಬರುತ್ತೆ ಅಂತ ಅಂದ್ರೂ ಕೂಡ ಕೆಲಸ ನಮಗೆ ಸಿಗಲ್ಲ. ಕನ್ನಡಿಗರಿಗೆ ಕೆಲಸ ಕೊಡಲ್ಲ, ಬೇರೆಯವರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಅಥವಾ ಪರ ಭಾಷಿಗರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇದು ಎಲ್ಲ ಕಡೆ ನಡೀತಾ ಇದೆ. ಇದು ಅಂದರೆ ಅವ್ರ ರಾಜ್ಯದವರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಅಂಥ ಕೆಲವು ವಿಚಾರಗಳಿದೆ. ಅದೇ ಥರ ಕನ್ನಡದವ್ರೂ ಸ್ವಲ್ಪ ಎಂಟರ್ಪ್ರಿನರ್ಶಿಪ್ನಲ್ಲಿ ಜಾಸ್ತಿ ಆಗಬೇಕು. ಅಂದರೆ ಅವ್ರದ್ದೇ ಹೋದ ಬಿಸ್ನೆಸ್ಗಳು ಜಾಸ್ತಿ ಬರಬೇಕು. ಮತ್ತು ಇದು ಹೊರಗಡೆಯಿಂದ ಇಲ್ಲಿ ಬಂದು ಯಾರು ವ್ಯಾಪಾರ ಅಥವಾ ಜೀವನ ಕಟ್ಕೊಂಡಿರ್ತಾರೆ ಅವರು ಲೋಕಲ್ಗೆ ಕೊಡಬೇಕಾದಂಥ ಕೆಲವು
ಪ್ರಾತಿನಿಧ್ಯಗಳನ್ನ ಅವ್ರು ಕೊಡಬೇಕು ಅವರು, ಅದಿದೆ. ಬಟ್ ಹಾಗಂತ ಹೇಳಿ ಇದು ಭಾರತನ ನೋಡಬೇಕೇ ವಿನಃ ಒಂದು ರೀಜ್ನಲ್ ಇಶ್ಯೂ ಥರ ನೋಡಬಾರ್ದು ಇದು. ಯಾಕೆಂದರೆ ಫೈನಲಿ ದೇಶ ದೊಡ್ಡದಾಗತ್ತೆ, ರಾಜ್ಯ ನೆಕ್ಸ್ಟ್ ಬರುತ್ತೆ, ಆಮೇಲೆ ನಮ್ಮ ಇಂಡಿವಿಜುವಲ್ ಪ್ರಯಾರಿಟೀಸ್ಗಳು ಬರುತ್ತೆ. ಆದ್ರೆ ಭಾಷೆ ಅನ್ನೋದು ಒಂದು ಹುಟ್ಟಿನಿಂದ ಬಂದಂತದ್ದು ನಮ್ಗೆ. ಹೌದು, ಹಾಗಾಗಿ ಭಾಷೆ ಅನ್ನೋದು ಮುಖ್ಯ ಆಗತ್ತೆ ಮನುಷ್ಯನಿಗೆ. ಭಾಷೆ ಬೆಳಿಲೇಬೇಕು. ಕನ್ನಡ ಅನ್ನೋದು ಭಾಷಃ ನಮ್ಮ ಸ್ವಾಭಿಮಾನ ಅನ್ನೋದು ಡೆಫಿನೆಟ್ಲಿ ಅದು ಇದ್ದೇ ಇದೆ. ಕನ್ನಡದಲ್ಲಿರ್ತಕ್ಕಂತಹ ಸಾಹಿತ್ಯ ಪರಂಪರೆ ಆಗಲಿ ಅಥವಾ ಕನ್ನಡದ ಒಂದು ದ ಡೀಪ್ ರೂಟಿಂಗ್ ಏನಿದೆ ಅದು ಹೊರಗಡೆಯಿಂದ ಬಂದವರಿಗೆ ಅಷ್ಟು ಬೇಗ ತಿಳಿಯೋದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಸಾಹಿತ್ಯ ಭಂಡಾರನ ಅದ್ರ ಬಗ್ಗೆ ಒಂಚೂರು ತಿಳುವಳಿಕೆ ಇತ್ತು ಅಂದರೆ ಡೆಫಿನೆಟ್ಲಿ ಅವರು ಈ ಭಾಷೆ ಬಗ್ಗೆ ಅಭಿಮಾನ ಹುಟ್ಟತ್ತೆ ಅಂತ ಅಂದ್ಕೊಳ್ತೀನಿ. ಆ ಥರ ಅದಕ್ಕೆ ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಸ್ಗಳು ಅವೆಲ್ಲ ಮಾಡಬೇಕು. ಟ್ವಿಟ್ಟರ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಬೇರೆ ರಾಜ್ಯದವರು ತಮ್ಮ ಕೂಗನ್ನ ಕೂಗ್ತಾ ಇದ್ದಾರೆ. ಹಾಗಾದ್ರೆ ಈ ಕೂಗು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗಿ ಹೋಗುತ್ತಾ? ಆವಾಗ ಆ ಥರ ನೋಡ್ಲಿಕ್ಕೆ ಹೋದರೆ ಆವಾಗ ಬಾಂಬೆನೂ ಆಗಬೇಕಾಗತ್ತೆ, ಡೆಲ್ಲಿನೂ ಆಗಬೇಕಾಗತ್ತೆ, ಚೆನ್ನೈನೂ ಆಗಬೇಕಾಗತ್ತೆ. ಸೊ ಎಲ್ಲಿ ಕಾಸ್ಮೋಪಾಲಿಟನ್ ಎನ್ವಿರಾನ್ಮೆಂಟ್ ಇದೆ ಅಂಥ ಕಡೆಗಳಲ್ಲೆಲ್ಲ ಈ ತರಹದ ಒಂದು ಡಿಮ್ಯಾಂಡ್ ಬರೋದು ಸಹಜನೇ. ಬಟ್ ಬೆಂಗಳೂರಿನವರು ಅಕಾಮಿಡೇಟಿವ್ ಕರೆಕ್ಟು, ಬಟ್ ಆ ಲೆವೆಲ್ಗೆ ಹೋಯ್ತು ಅಂದರೆ ಡೆಫಿನೆಟ್ಲಿ ಎಚ್ಚೆತ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಕನ್ನಡದ ಬಗ್ಗೆ ಅವೇರ್ನೆಸ್ಸು, ನಾವು ಕನ್ನಡದ ಬಗ್ಗೆ ಸ್ವಾಭಿಮಾನ ಒಂದೇ ಒಂದು ಇಟ್ಕೊಂಡ್ರೆ ಆಗೋದಿಲ್ಲ. ಅದನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ನಾವು ಫಸ್ಟು ನಮ್ಮ ಜನದಲ್ಲೇ ಇವಾಗ ಎಲ್ಲ ಅರ್ಧಕ್ಕರ್ಧ ಜನ ಬೇರೆ ಭಾಷೆ ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೊರಗಡೆಯಿಂದ ಬಂದವ್ರನ್ನ ಯಾವ ಥರ ನಮ್ಮ ಸಾಹಿತ್ಯದ ಬಗ್ಗೆ ಆಗಲಿ ಅಥವಾ ನಮ್ಮ ಭಾಷೆ ಬಗ್ಗೆ ತಿಳುವಳಿಕೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು. ರಾಜಕೀಯದವರೆಲ್ಲ ಇದ್ದಾರಲ್ಲ ಅವ್ರಿಗೆಲ್ಲ ಒಂದು ಇವಾಗೆಲ್ಲ ಏನೆಲ್ಲ ಎಲ್ಲ ಇಂಡಿಯನ್ ಅಂತ ಮಾಡಾಕಿದ್ದಾರೆ. ಇಲ್ಲಿ ಏನು ಉಪಯೋಗ ಇಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಕನ್ನಡದವ್ರು ಎಚ್ಚೆತ್ಕೊಬೇಕು, ಅದನ್ನು ಉಳಿಸ್ಕೊಬೇಕು, ನಡೆಸ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಹುಟ್ಟಿನಿಂದ ನಮ್ಮ ಜೊತೆಗೆ ಬಂದಂತಹ ಹಾ. ಭಾಷೆ ಅಥವಾ ಇವಾಗ ನೀವಿದ್ದೀರಾ, ನೀವು ಹುಟ್ಟಿನಿಂದ ಇದ್ದೀರಾ, ನಿಮ್ಮ ಕನ್ನಡದವ್ರು ನೀವಿದ್ದೀರಾ, ನೀವೇ ಇನ್ನು ಬೇರೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಇನ್ನೆಲ್ಲಿ? ಅದೇ ಥರ ಚೈನ್ ಲಿಂಕ್ ಅದೇ ಥರ ಹೋಗ್ತಾ ಇರತ್ತೆ. ಸಪೋರ್ಟ್ ಎಲ್ಲರೂ ಒಂದೇ ಅನ್ನೋದು ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರ ಥರ ಕನ್ನಡಿಗರು ವಿಶಾಲ ಹೃದಯಗಳನ್ನೋ ಮಾತಿದೆ. 100%. ನಮ್ಮ ಕುತ್ತಿಗೆಗೆ ಬತ್ತಿದೆ ಅಥವಾ ನಮ್ಮ ಜೀವಕ್ಕೆ ಹಾನಿ ಆಗ್ತಿದೆ ಅಂತ ಅಂದ್ರೂ ಕೂಡ ಕೈಗಟ್ಟಿ ಕುಳಿತುಕೊಳ್ಳುವಷ್ಟು ಕನ್ನಡಿಗರು ವಿಶಾಲ ಹೃದಯಗಳ. ಮೇಡಮ್ ಇವಾಗ ಏನಾಗುತ್ತೆ, ಇವಾಗ ನೀವು ಒಬ್ರು ಏನು ಮಾಡ್ತೀರಾ? 10 ಜನ ಸರಿ, 20 ಜನ ಸರಿ, ಎಲ್ಲ ಸೇರ್ಕೊಂಡು ಏನಾದ್ರು ಒಂದು ರೂಲ್ಸ್ ಅನ್ನೋದು ತರಬೇಕು, ಅದನ್ನು ಇದು ಮಾಡ್ಕೊಬೇಕು. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಆ ಥರ ಒಂದು ಇದೇ ಇಲ್ಲ. ಆದ್ರೆ ಬೆಂಗಳೂರಲ್ಲಿ ಇವಾಗ ಏನಾಗಿದೆ, ಇವಾಗ ಎಲ್ಲ ಒಂದೇ, ಎಲ್ಲರೂ ಇದು ಅಂದ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಎಲ್ಲ. ಇವಾಗ ಎಷ್ಟು ಜನ ಇದ್ದಾರೆ ಕನ್ನಡದವ್ರು ಇಲ್ಲಿ ಬೆಂಗಳೂರಲ್ಲಿ? ಇನ್ನು 40% ಇದ್ದಾರಾ? ನನಗೆ ಗೊತ್ತಿದ್ದಾಗೆ 40% ಅಷ್ಟೇ ಇರೋದು. ಏನು ನಮ್ಮ ಊರುಗಳ ಕಡೆ ಜಿಲ್ಲೆಗಳಲ್ಲಿ ಇರ್ಬೋದು ಅಷ್ಟೇ, ಬಿಟ್ಟರೆ ಗೊತ್ತಿಲ್ಲ, ಅದು ಅಷ್ಟು ಐಡಿಯಾ ಇಲ್ಲ. ಕೆಲಸದಲ್ಲಿ ಎಲ್ಲಾ ಕಂಪನಿಗಳಲ್ಲೂ ಕನ್ನಡಿಗರು ಅಂತ ಬಂತಂತಂದ್ರೆ 3ನೇ ದರ್ಜೆ ಪ್ರಜೆಯಾಗಿ ಇಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್? ಇವಾಗ ಕಾಮನ್ ಮ್ಯಾನ್ ಇದ್ರ ಬಗ್ಗೆ ಮಾತಾಡೋದು ಪ್ರಯೋಜನ ಇಲ್ಲ, ಉಪಯೋಗಕ್ಕೂ ಇಲ್ಲ. ಹಾಗಾದ್ರೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಸರ್ಕಾರದವ್ರು ಕ್ವಶನ್ ಮಾಡೋರು ಇರ್ತಾರಲ್ಲ, ಕಮ್ಯುನಿಟಿ ಅದೆಲ್ಲ ಇರ್ತಾವಲ್ಲ, ಅಂಥವ್ರು ಹೋಗಿ ಇದೆಲ್ಲ ಕೂತ್ಕೊಂಡು ನೀವು ಮಾತಾಡ್ಬೇಕು. ಇವಾಗ ನನ್ನ ಇಂಡಿವಿಜುವಲ್ ಆಗಿ ನನ್ನ ಕೇಳಿದ್ರೆ ಇದು ಆನ್ಸರ್ ನನ್ನ ಹತ್ರ ಇಲ್ಲ, ನಾನೇನು ಮಾಡೋಕ್ಕಾಗದೆ? ಹಾಂ, ಇವಾಗ ಯಾರಾದ್ರೂ ಅಲ್ಲಿ ಜಗಳ ಆಡ್ತಾಯಿದ್ರೆ ಅವ್ರನ್ನೋಗಿ ಅಲ್ಲಿ ಬಿಡ್ಸೋಕ್ಕಾಗತ್ತಾ? ಇಲ್ಲಾಂದ್ರೆ ನಾವೇನಾದ್ರು ಇದು ಮಾಡೋದು ಸೊಲ್ಯೂಷನ್ ಕೊಡೋಕೆ ನಮ್ಮ ಮಾತು ಕೇಳ್ತಾರೆ ಅವರು? ಯಾರು ಕೇಳಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿರುವ ನಾವು ಪ್ರಶ್ನೆ ಮಾಡುವ ಅಧಿಕಾರನ ಹೊಂದಿದ್ದೀವಿ ಮೇಡಮ್. ಇದು ಹೆಂಗೆ, ಯಾವ ಥರ ಇಂಡಿವಿಜುವಲ್ ಒಬ್ಬ ಕಾಮನ್ ಮ್ಯಾನ್ ಯಾವುದೇ ಇದೆ ಅಂತಲ್ಲ, ನಮ್ಮ ಕನ್ನಡ ಉಳಿಸ್ಕೋಬೇಕು ಅನ್ನೋದೇ ಇಲ್ಲ. ಪ್ರತಿಯೊಂದು ನೀವು ಹೇಳ್ತಿದ್ದೀರ ಇವಾಗ ಕಂಪ್ನಿ ಎಂಪ್ಲಾಯೀಸು ಅದು ಇದು ಅಂತೆಲ್ಲ, ಎಲ್ಲ ಜಾಗದಲ್ಲೂ ಅಷ್ಟೇ. ಒಬ್ಬ ಕಾಮನ್ ಮ್ಯಾನ್ ಏನೂ ಮಾಡೋಕ್ಕಾಗಲ್ಲ.
ಒಬ್ಬ ಕಾಮನ್ ಮ್ಯಾನ್ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ, ಯಾರು ಏನು ಮಾಡೋಕ್ಕಲ್ಲ. ಸೈಲೆಂಟಾಗಿ ನಾವು ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೇನೂ ಇದಿಲ್ಲ. ಹಾಗಾದ್ರೆ ಪರ ರಾಜ್ಯದವರು ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಕೂಗನ್ನ ಕೂಗ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗಾದ್ರೆ ನಾಳೆ ದಿನ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡ್ಲಿಕ್ಕೆ ಹೊರಟ್ರೆ ಬೆಂಗಳೂರನ್ನ ನೀವು ಅದನ್ನು ಕೂಡ ಸಹಿಸ್ಕೊಳ್ಳಕ್ಕೆ ಅಥವಾ ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದೆಯಾ? ಮೇಡಮ್, ಈಗ ರೂಲ್ಸು ಕಂಡೀಷನ್ಸ್ ಅಂತ ಯಾರು ಮಾಡಿದ್ದಾರೆ? ಇವಾಗ ನಾವು ಈ ಲೈನ್ ದಾಟಬಾರ್ದು ಅಂತ ಹೇಳಿದ್ದಾರೆ, ದಾಟಿದ್ರೆ ಏನಾಗತ್ತೆ? ಸೊ ಆ ಥರ ಅಂತ ಬಂದಾಗ ನಾವೇನೂ ಮಾಡೋಕ್ಕಾಗಲ್ಲ. ಅದು ತಪ್ಪು, ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾಕಂದ್ರೆ ನಾವು ಕನ್ನಡದವ್ರು ಆದಮೇಲೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದಮೇಲೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ಒಂದು ಸಹಬಾಳ್ವೆ ಇದರಲ್ಲಿ ಹೋಗಬೇಕು. ಬೇರೆ ರಾಜ್ಯದಿಂದ ಬರಲಿ ತಪ್ಪು ಅಂತೇನಿಲ್ಲ, ಹೊಟ್ಟೆಪಾಡು. ಈಗ ಕರ್ನಾಟಕದವರು ಬೇರೆ ರಾಜ್ಯಕ್ಕೆ ಹೋಗ್ಬೋದು, ಬೇರೆ ದೇಶಕ್ಕೆ ಹೋಗ್ಬೋದು. ಅಲ್ಲಿನ ನಾವೆಲ್ಲೇ ಇದ್ರೂ ನಮ್ಮ ಭಾಷೆ, ನೆಲ, ಜಲ ಅದಕ್ಕೆ ನಾವು ಆದ್ಯತೆ ಕೊಡಲೇಬೇಕು. ಕನ್ನಡಿಗರು ವಿಶಾಲ ಹೃದಯಗಳು ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಹಾಗಾದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದರೂ ಕೂಡ ಕೈಗಟ್ಟಿ ಕುಳಿತುಕೊಳ್ಳುವಷ್ಟು ಅದು ಇಲ್ಲಮ್ಮ, ಅದು ತಪ್ಪು. ಆ ಸಂದರ್ಭ ಬಂದರೆ ಭಾಷೆ, ನೆಲ, ಜಲ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗರು ಹೋರಾಡಬೇಕಾಗುತ್ತೆ, ಅದ್ರ ವಿರುದ್ಧ ಹೋರಾಡಬೇಕಾಗುತ್ತೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಸರ್ಕಾರ ಈಗಲಿಂದನೇ ಎಚ್ಚೆತ್ಕೊಂಡು ಮುಂದೆ ಆ ಥರ ಆಗದಿರೋ ಥರ ಒಂದು ಜಾಗೃತಿ ತಗೊಳ್ಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು. ನಿಮ್ಗೆ ಅನ್ಸೋ ಪ್ರಕಾರ ಈ ರೀತಿಯಾದಂಥ ಒಂದು ದಿನ ಅಥವಾ ಈ ರೀತಿಯಾದಂಥ ಒಂದು ಸಿಚುವೇಶನ್ ಸೃಷ್ಟಿಯಾಗಲಿಕ್ಕೆ ಒಂದು ಕಾರಣ ಯಾರಾಗಿರ್ಬೋದು? ಕನ್ನಡಿಗರಾಗಿರ್ಬೋದಾ ಅಥವಾ ಸರ್ಕಾರನ? ಯಾವ ರೀತಿ ಅನ್ಸುತ್ತೆ? ಇದರಲ್ಲಿ ಸರ್ಕಾರನೂ ಬರಲ್ಲ, ಕನ್ನಡಿಗರು ಅಂತಲೂ ಬರೋದಿಲ್ಲ. ಯಾರು ಹೊರಗಡೆಯಿಂದ ಬಂದು ಇಲ್ಲಿ ಜೀವನ ಕಟ್ಕೊಳಕ್ಕೆ ಬರ್ತಾರಲ್ಲ, ಅವರು ಸ್ವಲ್ಪ ಬಂದು ಇಲ್ಲಿ ಬಂದು ನೆಲೆ ಊರಿದ್ಮೇಲೆ ಆ ಥರ ಮಾಡೋದಕ್ಕೆ ಅವಕಾಶನ ಉಪಯೋಗಿಸ್ಕೊಳ್ತಾರೆ. ಅದು ತಪ್ಪು, ಅದು ಮಾಡೋದು ತಪ್ಪು. ಎಲ್ಲರೂ ಕನ್ನಡದವರು ಆಗಲಿ, ಬೆಂಗಳೂರಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲ ದೇಶದವರು ಇದ್ದಾರೆ. ಎಲ್ಲರೂ ಒಂದಾಗಿ ನಾವೆಲ್ಲ ಒಂದೇ ಅನ್ನೋದ್ರ ಥರ ಹೋಗ್ಬೇಕು. ಅಲ್ಲ, ಅದು ನಿಜ. ಬಟ್ ಅದಕ್ಕೆ ಇವಾಗೆಲ್ಲ ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳಿ ಎಲ್ಲರಿಗೂ ನಾವು ಅವಕಾಶ ಕೊಟ್ಟು ನಾವು ಮೂಲೆ ಗುಂಪಾಗ್ಬಿಟ್ಟಿದ್ದೀವಿ. ನೀವು ಹೇಳೋದು ನಿಜ, ಕನ್ನಡ ಮಾತಾಡೋಕ್ಕೆ ಹೆದರ್ಕೋತಾರೆ. ಬಟ್ ಕನ್ನಡ ಮಾತಾಡಬೇಕು, ನಮ್ಮ ಪ್ರಾಬಲ್ಯ ತೋರಿಸ್ಕೋಬೇಕು ಅನ್ನೋದು ನಾನು ಹೇಳೋದು ಅಷ್ಟೇ. ನಾವು ಯೂಸ್ ಮಾಡಿದ್ರೆ ಅಲ್ವಾ ಅದು ಅವರು ಕಲಿತಾರೆ ಬಲವಂತವಾಗಿ. ಇಲ್ಲ ನಾವೇ ಹಿಂದಿ ಕಲ್ತು ಬಿಡ್ತೀವಿ, ಇಲ್ಲ ನಾವೇ ಇನ್ನೊಂದು ಭಾಷೆ ಕಲಿತೀವಿ, ನಾವೇ ಮಾತಾಡ್ಬಿಡ್ತೀವಿ, ಅವ್ರಿಗೆ ಅವಕಾಶನೇ ಕೊಡಲ್ಲ. ಕನ್ನಡಿಗರು ವಿಶಾಲಿ ಹೃದಯಗಳು ಅಂತ ಒಂದು ಮಾತಿದೆ. ಹಾಗಾದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದರೂ ಕೂಡ ಕೈಕಟ್ಟಿ ಕುಳಿತುಕೊಳ್ಳುವಷ್ಟು ತಪ್ಪದು, ಹಂಗಿರಬಾರ್ದು ಅಂತ ಹೇಳೋದು. ಬೇರೆ ಭಾಷಿಗರು ಅಥವಾ ಏನು ಬೇರೆ ರಾಜ್ಯದವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅನ್ನೋ ಕೂಗನ್ನ ಕೂಗ್ತಾ ಇದ್ದಾರೆ. ನಾಳೆ ದಿನ ಅದು ಇದೇ ರೀತಿ ಮುಂದುವರೆದ್ರೆ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗ್ಬೋದಾ ಅಥವಾ ಈ ರೀತಿ ಹೋದ್ರೆ ಏನಾಗ್ಬೋದು ಪರಿಸ್ಥಿತಿ? ಇಲ್ಲ, ಏನ್ ಬೇಕಾದ್ರೂ ಡೆವಲಪ್ಮೆಂಟ್ ಆಗಲಿ, ಬಟ್ ನಮ್ಮ ಭಾಷೆ ನಮ್ಮತನ ನಾವು ಬಿಟ್ಕೊಡ್ಬಾರ್ದು ಅಷ್ಟೇ ಹೇಳ್ತೀವಿ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಕಂಪ್ನಿಗಳಲ್ಲಿ ಕನ್ನಡಿಗರಿ ಅಂತಂದ್ರೆ ಆದ್ಯತೆ ಇರಲ್ಲ. ಕನ್ನಡಿಗರು ಕರ್ನಾಟಕದಲ್ಲಿ 3ನೇ ದರ್ಜೆಯ ಪ್ರಜೆಯಾಗಿ ಬದುಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ರಿಸರ್ವೇಷನ್ಸ್ ಇಡಬೇಕು. ಟೆಕ್ನಿಕಲ್ ಏನೋ ಕ್ವಾಲಿಫಿಕೇಷನ್ ಇದ್ದರೆ ಪ್ರಿಫರೆನ್ಸ್ ಕೊಡಲಿ ಕನ್ನಡದವ್ರಿಗೆ. ಯಾಕೆ ಎಲ್ಲರೂ ನಾರ್ತ್ ಇಂಡಿಯನ್ಸ್ನೇ ಮೆಜಾರಿಟಿ ನಾರ್ತ್ ಇಂಡಿಯನ್ಸ್ ಆಗಿ ಕೂತಿದ್ದಾರೆ ಇಲ್ಲಿ, ಕರ್ನಾಟಕದವ್ರು ಉಳಿದೇ ಇಲ್ಲ. ಸೊ ಆ ಕ್ವಾಲಿಫಿಕೇಷನ್ ಇದ್ದರೆ ಫಸ್ಟ್ ಕನ್ನಡದವ್ರಿಗೆ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಬೇರೆಯವ್ರನ್ನ ತಗೊಳ್ಳಿ. ಫಸ್ಟ್ ಅದನ್ನು ಮಾಡಬೇಕು. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಸರ್ಕಾರ ಬಿಡಿ ಮೇಡಮ್, ಅವ್ರವ್ರ ಜಾಬ್ ನೋಡ್ಸ್ಕೋತಾರೆ ಅಷ್ಟೇ. ಅವರು ಸರ್ಕಾರ ಏನೂ ಮಾಡಲ್ಲ, ನಾವು ಜನ ಮಾಡಬೇಕಷ್ಟೇ. ಅಂದರೆ ಅದು ಯಾರು ಸರ್ಕಾರ ಹೆಚ್ಚಿಸ್ಕೋಬೇಕು, ಅದೆಲ್ಲ ಏನಿದೆ ನೋಡ್ಕೋಬೇಕು. ಅದು ನೀವು ಹೇಳೋದು ನಿಜ, ಖಂಡಿತ ಜಾಸ್ತಿ ಆಗಿದೆ ನಮಗೂ. ವಿಶಾಲ ಹೃದಯಗಳು ಅನ್ನೋ ಒಂದು ಮಾತಿದೆ. ಹಾಗಾದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದರೂ ಕೂಡ ಅದನ್ನ ಸಹಿಸಿಕೊಳ್ಳುವಷ್ಟು ಕನ್ನಡಿಗರು ವಿಶಾಲ ಹೃದಯಗಳಾಗಿದ್ದಾರೆ. ಹೌದು, ಆದರೆ ಅದು ಒಳ್ಳೇದಲ್ಲ, ಅದು ಬೇಗನೆ ಚೇಂಜ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಯಾವ ರೀತಿಯಾಗಿ ಹೋಗ್ಬೋದು? ಅದೇ ಏನಾದರೂ ಒಂದು ಆಕ್ಷನ್ ತೊಗೊಂಡ್ರೆ ಮಾತ್ರ ಇದು ಹೋಗುತ್ತೆ, ಇಲ್ಲಾಂದರೆ ನಮಗೆ ನಾಳೆ ತೊಂದರೆ ಆಗುತ್ತೆ. ಈಗಾಗಲೇ ಕರ್ನಾಟಕದಲ್ಲಿರುವ ಬೆಂಗಳೂರು, ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಬೇರೆ ರಾಜ್ಯದವರು, ಇಲ್ಲಿರುವಂತವರು ಪರಭಾಷಿಗರು ಕೂಗನ್ನ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದು ಮುಂದುವರೆದ್ರೆ ಮುಂದೆ ಇದು ಬೆಂಗಳೂರು ಏನ್ ಕೇಂದ್ರಾಡಳಿತ ಪ್ರದೇಶ ಆದ್ರೆ ಏನಾಗ್ಬೋದು ಪರಿಸ್ಥಿತಿ? ಅದ್ರ ಬಗ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಅಂದರೆ ಇವಾಗ ಪಬ್ಲಿಕಲ್ಲಿ ಬಂದು ಹಿಂದಿ ಮಾತಾಡೋರು ನಾವು ಹಿಂದಿನೇ ಮಾತಾಡಬೇಕಂತ, ಅವರು ಒಳಗಡೆ ಕೆಲಸ ಮಾಡೋರು ಎಲ್ಲಾದರೂ ಏನಾದರೂ ಮಾಡ್ಕೊಳ್ಳಿ. ಪಬ್ಲಿಕಲ್ಲಿ ಬಂದು ಮೀಟ್ ಮಾಡೋರು ಪಬ್ಲಿಕ್ನ ನೀವು ಹಿಂಗೆ ಹೋಗ್ಬೇಡಿ, ನಮ್ಮ ಆಟೋನೇ ತಗೊಳ್ಳಿ, ಇಲ್ಲಿ ನಿಲ್ಲಿಸ್ಬೇಡಿ ಅಲ್ಲಿ ನಿಲ್ಲಿಸಬೇಡಿ ಅಂತ ಹೇಳೋಕ್ಕೆ ಅವರು ಕನ್ನಡದವ್ರನ್ನ ಅವರು ಆಯ್ಕೆ ಮಾಡಬೇಕು. ಅವರು ಒಳಗಡೆ ಕೆಲಸದಲ್ಲಿ ಯಾರನ್ನಾದರೂ ಇಟ್ಕೋಬೋದು. ಅಂದರೆ ಪಬ್ಲಿಕಲ್ಲೂ ಇವಾಗ ನಾವೇ ಬೇರೆ ದೇಶದಲ್ಲಿ ಹೋದಂಗೆ ಆಗುತ್ತೆ. ಕನ್ನಡ ಕ್ಲೀನಾಗಿ ಮಾತಾಡಿದ್ರೆ ಬೇರೆಯವರು ಕನ್ನಡ ಮಾತಾಡ್ತಾರೆ. ಬೇರೆಯವ್ರು ಬಂದವ್ರ ಜೊತೆ ನಾವು ಕನ್ನಡದಲ್ಲೇ ಮಾತಾಡಬೇಕು.
ಅವ್ರ ಭಾಷೆಯಲ್ಲಿ ನಾವು ಮಾತಾಡೋದ್ರಿಂದ ಅವರು ಅದೇನೇ ಸಲಿಗೆ ತೊಗೊತಾರೆ. ತಿರ್ಗಾ ಅವರು ನಮ್ಮನ್ನ ಕಲಿಯೋದು ಬಿಟ್ಟು ಅವ್ರ ಭಾಷೆನೇ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅದು ಹೋಗ್ತಾ ಇರುತ್ತೆ. ಫಸ್ಟು ಕನ್ನಡದವ್ರು ಕನ್ನಡ ಮಾತಾಡೋದು ಕಲಿಬೇಕು. ಎಲ್ಲೇ ಆದರೂ ಯಾವುದೇ ವ್ಯವಹಾರ ನಡೆಸಬೇಕಾದ್ರೂ ಕನ್ನಡದಲ್ಲಿ ಹೋಗಬೇಕು. ಅದ್ರ ಬಗ್ಗೆ ಕೇಳೋದು ಕಮ್ಮಿ ಆದಾಗ ಬೇರೆಯವರೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವ್ರ ಕನ್ನಡಿಗರು ವಿಶಾಲ ಹೃದಯಗಳು ಅನ್ನೋ ಒಂದು ಮಾತಿದೆ. ಹಾಗಾದ್ರೆ ನಮ್ಮ ಜೀವಕ್ಕೆ ಕುತ್ತು ಬಂದರೂ ಕೂಡ ಕೈಕಟ್ಟಿ ಕುಳಿತುಕೊಳ್ಳುವಷ್ಟು ವಿಶಾಲ ಹೃದಯಗಳ? ಇಲ್ಲ ಆ ರೀತಿ ಇರೋದಿಲ್ಲ. ಎಷ್ಟು ತಾಳ್ಮೆ ಇರುತ್ತೋ ಅಷ್ಟೇ ರೊಚ್ಚಿಗೆ ಹೇಳ್ತಾರೆ. ಆದರೆ ಆ ಥರ ಕೈ ಕಟ್ಕೊಂಡು ಕೂರೋರಲ್ಲ ಅವರು. ನಾಳೆ ದಿನ ಇದರ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಬೇರೆ ರಾಜ್ಯದವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಗನ್ನು ಕೂಗ್ತಿದ್ದಾರೆ. ಈ ಕೂಗು ಮುಂದುವರೆದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು? ಅವ್ರು ಕೂತ್ಕೊಂಡ್ರು ನಾವು ಬಿಟ್ಕೊಡಲ್ಲ. ಅದಕ್ಕೆ ನಾವು ಇರ್ತೀವಲ್ವಾ, ನಾವು ಕನ್ನಡ ಬೆಳೆಸ್ಬೇಕು ಅಂದಮೇಲೆ ನಾವು ಬೆಳೆಸ್ತೀವಿ, ಬಿಟ್ಕೊಡಲ್ಲ. ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟೇ ಮುಂದುವರಿತೀವಿ. ಅದ್ರ ಬಗ್ಗೆ ಹೆದರ್ಕೊಳ್ಳೋ ಅಷ್ಟೇನಿಲ್ಲ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಸರ್ಕಾರ ಯಾವ ರೀತಿ ಅಂತ ಹೇಳೋದು, ಅವರು ಫಸ್ಟ್ ಕನ್ನಡ ಬೆಳೆಸೋದಕ್ಕೆ ಎಲ್ಲರಿಗೂ ಈಗ ಹೇಗೆ ಇವಾಗ ಕನ್ನಡ ಸ್ಕೂಲ್ಗಳು ಹೇಗಿರುತ್ತೋ ಅದಕ್ಕೆ ಪ್ರೋತ್ಸಾಹ ಕೊಟ್ಟಷ್ಟು ಮಕ್ಕಳು ಕನ್ನಡ ತಿಳಿಸ್ತೋಷ್ಟು ಇದಾಗುತ್ತೆ. ಈಗ ಸರ್ಕಾರಿ ಶಾಲೆಗಳಿಗಾಗಲಿ ಅದಕ್ಕೆ ಉನ್ನತ ಅಭ್ಯಾಸಗಳಿಗೆ ತರಬೇತಿಗಳಾಗಲಿ ಉನ್ನತ ಶಿಕ್ಷಕರುಗಳನ್ನ ಕೊಡೋದ್ರಿಂದ ಮುಖಾಂತರ ಮಕ್ಕಳು ಕಲಿತವೆ. ಈಗ ಎಲ್ಲೇ ಹೊರಗಡೆ ಹೋದರೂ ಈಗ ಫಸ್ಟು LKG UKG ಮಕ್ಕಳು ಕನ್ನಡ ಮಾತಾಡೋದ್ಕಿಂತ ಫುಲ್ಲು ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನಿಲ್ಲಿಸಿ ಕನ್ನಡ ಹೆಚ್ಚಿಗೆ ಕಲಿಸೋದ್ರಿಂದ ಇದು ಮಾಡ್ಬೋದು. ಕನ್ನಡಿಗರ ಮೇಲೆ ದೌರ್ಜನ್ಯ ಅಂತ ಏನಾಗ್ತಾ ಇಲ್ಲ. ಫಸ್ಟು ಕನ್ನಡನ ಎಲ್ಲರೂ ಮಾತಾಡಬೇಕು. ಎಲ್ಲೇ ಆಗಲಿ ಏನೇ ಆಗಲಿ ನಿರ್ಭೀತಿಯಿಂದ ಕನ್ನಡ ಮಾತಾಡಿದ್ರೆ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಈಗ ಬೇರೆ ಕಡೆಯಿಂದ ಬಂದಿರೋರು ನಾವು ಅವ್ರಿಗೆ ಕನ್ನಡ ಬರಲ್ಲ ಅಂತೇಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಕನ್ನಡನೇ ಬಿಟ್ಟು ಅವ್ರ ಭಾಷೆಗಳ್ನ ನಾವು ಯಾವಾಗ ಮಾತಾಡ್ತೀವಿ ಅವಾಗ ಅವ್ರು ಏನು ಮಾಡ್ತಾರೆ, ಕನ್ನಡ ಕಲಿಯೋದೇ ಬಿಟ್ಬಿಡ್ತಾರೆ. ಇಲ್ಲೆಲ್ಲ ನಮಗೆ ಸಪೋರ್ಟಿವ್ ಆಗೈತೆ, ನಮಗೆಲ್ಲದು ಬೆಂಬಲವಾಗೈತೆ, ನಾವು ಯಾವ ಭಾಷೆ ಮಾತಾಡಿದ್ರೂ ಅದಾಗುತ್ತೆ ಅಂತ. ಬಟ್ ಮೂಲವಾಗಿ ಶಾಲೆಗಳಲ್ಲಿ ಕನ್ನಡ ಅನ್ನೋದು ಪ್ರಾರಂಭ ಆಗಬೇಕು. ಅದು ಇಂಗ್ಲೀಷ್ ಶಾಲೆ ಆಗಲಿ ಕನ್ನಡ ಮಾಧ್ಯಮ ಆಗಲಿ ಯಾವುದೇ ಮಾಧ್ಯಮ ಇದ್ರೂ ಮೊದಲು ಶಾಲೆಗಳಲ್ಲಿಂದ ಕನ್ನಡ ಕಡ್ಡಾಯ ಆಗಬೇಕು. ಅದು ಸರ್ಕಾರ ಅವ್ರ ಮೇಲೆ ಹೊರೆ ಹಾಕಬೇಕು. ನಮಗೆ ಆಲ್ಮೋಸ್ಟ್ ನಮಗೆ ಒಂದು 10th ಕನ್ನಡ ಅನ್ನೋದು ಕಡ್ಡಾಯ ಆಗಬೇಕು. 10th ಮುಗಿದ ಮೇಲೂ ಕನ್ನಡನೇ ಇರಬೇಕು. ಈಗ PUC ಇರಲಿ, ನಾವು ಇಂಜಿನಿಯರಿಂಗ್ ಆಗಲಿ ಅಲ್ಲೂ ಅಷ್ಟೇ ಕನ್ನಡ ಅನ್ನೋದು ಇವಾಗ ಸ್ಟಾರ್ಟ್ ಆಗಿದೆ. ಕನ್ನಡ ಅನ್ನೋದು ಹಿಂದಿದೆ, ಇಂಜಿನಿಯರಿಂಗಲ್ಲೂ ಇದೆ. ಅದು ತುಂಬಾ ಆಗಬೇಕು. ಅದು ಕನ್ನಡದ ಬಗ್ಗೆ ಪ್ರಾಮುಖ್ಯತೆ ಸಿಗಬೇಕು. ಅವಾಗ ಎಲ್ಲಾದರೂ ಕನ್ನಡ ಅನ್ನೋದು ಬರುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ ಕನ್ನಡಿಗರೇ 3ನೇ ದರ್ಜೆಯ ಪ್ರಜೆಯಾಗಿ ಬದುಕಬೇಕಾದಂಥ ಪರಿಸ್ಥಿತಿ ಕನ್ನಡಿಗರದಾಗಿದೆ. ಇವತ್ತಿನ ದಿನಕ್ಕೆ ಸಾಕಷ್ಟು ವರ್ಷಗಳಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ, ಬೇರೆ ಭಾಷೆಯವರು ಅಥವಾ ಬೇರೆ ರಾಜ್ಯದಿಂದ ಇಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬಂದವರು ಕನ್ನಡಿಗರ ಮೇಲೆ ದೌರ್ಜನ್ಯನ ನಡೆಸ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅಂತಂದರೆ, ಕನ್ನಡಿಗರಾಗಿರುವಂಥ ನಾವು ಮೊದಲು ಕನ್ನಡನ ಹೆಚ್ಚಾಗಿ ಬಳಸುವಂಥ ಕೆಲಸ ಅಥವಾ ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಬೆಳೆಸ್ಕೋಬೇಕು. ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಬೇಕು. ಕೇವಲ ವೋಟ್ಗಾಗಿ ಅಥವಾ ಮತಕ್ಕೋಸ್ಕರ ಬೇರೆಯವರನ್ನ ಪ್ರೋತ್ಸಾಹಿಸದೆ ಕನ್ನಡಿಗರಿಗೋಸ್ಕರ ಏನು ಕನ್ನಡಿಗರ ಜೀವನ ಏನು ಕಟ್ಕೊಡ್ಬೇಕು ಆ ಕೆಲಸವನ್ನ ಮೊದಲು ಕನ್ನಡಿಗರಿಗೆ ಏನು ಆದ್ಯತೆ ನೀಡಬೇಕು ಅದನ್ನ ಮೊದಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಜನರ ಆಶಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.